ಇದೇ ತಪ್ಪ 95% ಮಂದಿ ಮಾಡ್ತಿರ್ತಾರ. ಒಬ್ಬ ಹುಡುಗ ಒಂದು ಕಡೆ ಕೆಳಗೆ ಕುಂದಿರ್ತಾನ, ಅವಾಗಲ್ಲೇ ಒಂದು ಸಣ್ಣ ಮಳೆ ಬಿದ್ದಿರ್ತೈತಿ, ಅದು ಅವನಿಗೆ ಚುಚ್ಚುತ್ತಿರ್ತೈತಿ. ಅವಾಗ ಅವನು ಏನಂತಾನಂದ್ರೆ, ಹೋಗ್ಲಿ ಬಿಡ, ಸಣ್ಣ ಮಳೆ ಐತಿ, ಸ್ವಲ್ಪ ಚುಚ್ಚಾಕತೈತಿ, ಏನಾಗೋದಿಲ್ಲ ಬಿಡ ಅಂತೇಳಿ ಅದನ್ನು ಕೇರ್ಲೆಸ್ ಮಾಡಿ ಸುಮ್ಮನೆ ಕುಂದಿರ್ತಾನ. ತನ್ನ ಪಾಡಿಗೆ ತಾನು ಕುಂದಿರ್ತಾನ. ಅದು ಬರ್ತಾ ಬರ್ತಾ ಇನ್ನೂ ಜಾಸ್ತಿ ಹಾಕ್ಕೊಂತ ಹೋಗ್ತೈತಿ. ಅವಾಗೂ ಅವನು ಹೋಗ್ಲಿ ಬಿಡ ಏನಾಗಲ್ಲ ಅದಕ್ಕೂ ಕೇರ್ಲೆಸ್ ಮಾಡಿ ಅಲ್ಲೇ ಕುಂತಿರ್ತಾನ. ಅದು ಹಂಗೆ ಆಗ್ತಾ ಆಗ್ತಾ ಆ ಮಳೆಯಿಂದ ಚುಚ್ಚಿದ್ದ ಅವನಿಗೆ ನಂಜೇರಿ ಅವನು ಸತ್ತೇ ಹೋಗ್ಬಿಡ್ತಾನ. ಇದೇ ಥರ ಕೆಲವೊಂದು ಮಂದಿ ಇರ್ತಾರ, ನಾನು ಹೊರಗಿನ ಫುಡ್ ತಿನ್ನಂಗಿಲ್ಲ, ನಾನು ನಾಳಿಂದ ಜಿಮ್ಮಿಗೆ ಹೋಗ್ತೀನಿ, ನಾನು ಇದು ಮಾಡ್ತೀನಿ, ನಾನು ಅದು ಮಾಡ್ತೀನಿ ಅಂತೇಳಿ ಎಲ್ಲವನ್ನು ನೆಗ್ಲೆಕ್ಟ್ ಮಾಡ್ಕೊಂತ ಬರೀ ಎಕ್ಸ್ಕ್ಯೂಸಸ್ ಕೊಡ್ಕೊಂತ ಮುಂದೆ ಹೋಗ್ತಿರ್ತಾರ. ಮತ್ತು ಅವರು ಬರೀ ಯೋಚನೆ ಮಾಡ್ಕೊಂತ ಕುಂತು ಬಿಟ್ಟಿರ್ತಾರ. ಅಷ್ಟೊತ್ತು ಮಟ ಅವ್ರು ಎಲ್ಲ ಟೈಮ್ ಮೀರಿ ಹೋಗ್ಬಿಟ್ಟಿರ್ತೈತಿ. ಆವಾಗ ಅವ್ರಿಗೆ ಏನು ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ನೀವು ಏನು ಮಾಡೋದಿದ್ರು ಈಗಲೇ ಇವತ್ತೇ ಮಾಡಿ.